ನನ್ ದುಡ್ಡು ಉಳಿತು ಇವತ್ತು. ಹೆಂಗೆ ಅಂದ್ರೆ ಬೆಳಗ್ಗೆ ಎದ್ದೆ ಫಸ್ಟ್. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಮ್ಮ ಪಾಪು ಮಸ್ತಾಗಿ ಸಾಂಗ್ ಆಡ್ತೈತೆ. ಆಮೇಲೆ ಹಾಲು ಕುಡಿತಾ ಇತ್ತು ಬೆಕ್ಕು. ಆಮೇಲೆ ಸಾಂಗ್ ಕೇಳ್ತಾ ಇತ್ತು ನಮ್ಮ ಪಾಪು. ಆಮೇಲೆ ನನ್ನ ಕೆಲಸ, ನಾನು ಹೋಗಿ ಫಸ್ಟು ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಬಂದೆ. ಪಾತ್ರೆ ತೊಳ್ಕೊಂಬಂದ್ಬಿಟ್ಟು ನಾನು ರೈಸ್ ಇಕ್ಬೇಕಾಗಿತ್ತು. ರೈಸ್ ಇಕ್ದೆ. ಅದಾದಮೇಲೆ ಮತ್ತೆ ತರಕಾರಿ ಕಟ್ ಮಾಡಿ ಸಾಂಬಾರು ಮಾಡಬೇಕಾಗಿತ್ತು. ಮತ್ತು ಬೇಳೆ ಎಲ್ಲ ಫುಲ್ಲು ರುಬ್ಬಿಟ್ಟು ಅದಾದಮೇಲೆ ಮಸ್ತಾಗಿ ಬೇಳೆಗೆ ಇಕ್ಬಿಟ್ಟೆ. ಆಮೇಲೆ ಮಸ್ತಾಗಿ ಚೆನ್ನಾಗಿ ತಿನ್ಕೊಂಡೆ. ಅದಾದಮೇಲೆ ಮತ್ತೆ ಸ್ನಾನ ಮಾಡಬೇಕಾಗಿತ್ತು. ಸ್ನಾನ ಮಾಡಿಕೊಂಡು ಅಲ್ಲಿಂದ ರೆಡಿ ಆಗೋದೆ. ರೆಡಿ ಆಗಿಬಿಟ್ಟು ಹಂಗೆ ಅದಾದಮೇಲೆ ಅಲ್ಲಿಂದ ಮತ್ತೆ ನಾನು ಧನು ಹೋದ್ವಿ. ಅಲ್ಲಿಂದ ನಮ್ಮ ಫ್ರೆಂಡ್ ಹತ್ರ ಅಲ್ಲಿ ಮಾತಾಡಿಸ್ಕೊಂಡು ಮತ್ತು ನಮ್ಮ ಬ್ರೋ ಹತ್ರ ಮಾತಾಡಿಸ್ಕೊಂಡು ಅದಾದಮೇಲೆ ಅವನು ಊಟಕ್ಕೆ ಹೋಗಿದ್ದ. ನಾನು ಮಸ್ತಾಗೆ ಇದು ಸಿಸ್ಟಮಲ್ಲಿ ಆಟ ಆಡ್ಕೊಂಡಿದ್ದೆ ಸಾಂಗ್ ಕೇಳ್ಕೊಂಡು. ಅದಾದಮೇಲೆ ಹೋಗಿ ಅಲ್ಲಿಂದ ಗಾಡಿ ತರಕ್ಕೆ ಹೋದ್ವಿ. ಗಾಡಿಯೆಲ್ಲ ಎತ್ಕೊಂಬಂದ್ವಿ. ಅಲ್ಲಿಂದ ಮತ್ತೆ ಸರ್ವಿಸ್ ಬಿಡಬೇಕಾಗಿತ್ತು ನಮ್ಮ ಫ್ರೆಂಡ್ ಗಾಡಿ. ಆ ಗಾಡಿನ ಫುಲ್ ಅಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ಮತ್ತೆ ಗ್ಯಾಸ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ಬಂದ್ವಿ. ಅದಾದಮೇಲೆ ಮನೆ ಹತ್ರ ಅಲ್ಲೇ ಒಂದು ಆರ್ಡ್ರ್ ಬಂದಿತ್ತು. ಆ ಆರ್ಡ್ರನ್ನ ನಮ್ಮ ಅಪ್ಪನ ಕೊಟ್ಟೆ. ಅದಾದಮೇಲೆ ನನ್ನ ದುಡ್ಡು ಹೆಂಗೆ ಉಳಿತು ಅಂತಂದರೆ, ನಮ್ಮ ಇವತ್ತು ಲೇಡಿ ಅವರೇ ಕ್ಲೀನ್ ಮಾಡಿದ್ದು. ನಮ್ಮ ಮಿಸ್ಸಸ್ಸು ಫುಲ್ಲು ಗಾಡಿ ಎಲ್ಲ ಕ್ಲೀನ್ ಮಾಡಿದ್ರು. ಫುಲ್ಲು ಕ್ಲೀನ್ ಆದಮೇಲೆ ಅದಕ್ಕೆ ದುಡ್ಡು ಉಳಿದಿದ್ದು ನಂದು. ಇವತ್ತು ನಾನು ಮಸ್ತಾಗಿ ಒರೆಸ್ಕೊಂಡು ಫುಲ್ಲು ರೆಡಿ ಮಾಡ್ಕೊಂಬಿಟ್ಟೆ ಕ್ಲೀನಾಗಿ. ಅದಾದಮೇಲೆ ಹೊಟ್ಟೆ ಹಸಿತು, ಚೆನ್ನಾಗಿ ತಿಂದೆ. ಇವತ್ತು ನಾವು ವ್ಲಾಗ್ ಮುಗಿತು. ಮತ್ತೆ ಸಿಗೋಣ ನಾಳೆ.